ಪರಾಭವ ನಾಮ ಸಂವತ್ಸರ ಅಂತ ಕೇಳಿದ ಕೂಡಲೇ ಅನೇಕರಿಗೆ ಅಯ್ಯೋ ಈ ವರ್ಷ ನಮಗೆಲ್ಲ ಸೋಲೆ, ಪರಾಭವ ಅಂತ ಹೇಳಿದರೆ ಸೋಲು ಅನ್ನುವಂತಹ ಅರ್ಥವೂ ಬರುತ್ತೆ. ಪರಾಭವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ಮಾಡಬಹುದು. ಪರ ಆಭವ ಅಂತಲೂ ಅರ್ಥ ಮಾಡ್ಬೋದು. ಪರ ಅಂದರೆ ಶ್ರೇಷ್ಠ, ಆಭವ ಅಂತ ಹೇಳಿದರೆ ಜ್ಞಾನ, ಉತ್ಕೃಷ್ಟ ಅಂತಲೂ ಅರ್ಥ ಇದೆ. ಆ ನಿಟ್ಟಿನಲ್ಲಿ ನೋಡುವಾಗ ಎಲ್ಲರಿಗಿಂತಲೂ ಕೂಡ ಉತ್ಕೃಷ್ಟನಾದವನು ಪರಮಾತ್ಮ, ಅವನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಚಿಂತನೆಯನ್ನು ನಡೆಸೋಣ. ಜೊತೆಗೆ ಪ್ರಪಂಚದಲ್ಲಿ ಯಾರಿಂದಲೂ ಪರಾಭವವನ್ನೇ ಪಡೆಯದೇ ಇರತಕ್ಕಂಥವನು ಯಾರು ಅಂದರೆ ಅದು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ವಿಶೇಷವಾದ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ ಅಂತ ಚಿಂತನೆಯನ್ನು ನಡೆಸ್ತಾ, ನಮ್ಮಲ್ಲಿರ್ತಕ್ಕಂತಹ ಸಕಲ ವಿಧವಾದ ದೋಷಗಳು ಪರಾಭವವನ್ನು ಹೊಂದಲಿ, ಅಂದರೆ ನಮ್ಮಲ್ಲಿರ್ತಕ್ಕಂಥ ದೋಷಗಳೆಲ್ಲ ಪರಿಹಾರವಾಗಲಿ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಚಿಂತನೆಯನ್ನು ನಡೆಸ್ತಾ ಪಂಚಾಂಗ